1500 1300ವರೆಗೆ ಈಗ ಬಂತು ಮುನ್ನಡೆ. ಯಾವ್ದೋ ಒಂದು ರೌಂಡ್ ಅಲ್ಲಿ ಮಾತ್ರ ಒಂದ್ ಸ್ವಲ್ಪ ಜಂಪ್ ಸಿಕ್ತು, ಉಳಿದಂಗೆ 100 200 ಈ ತರನೇ ಉಳಿದ ಕಡೆ ಎಲ್ಲ ನಿಖಿಲ್ ಕುಮಾರಸ್ವಾಮಿ ಅವರೇ ಬರ್ತಾ ಇದ್ದಾರೆ. ಇದು ತೋರಿಸುತ್ತೆ ಮುಂದೆ ಅವ್ರ ಗೆಲುವಿಗೆ ಅನುಕೂಲ ಆಗ್ತಾ ಇದೆ ಅಂತ. ಮತ್ತೆ ಇವ್ರು ಹೇಳಿದ್ರು, ನಮ್ಮ ಕಾಂಗ್ರೆಸ್ ವಕ್ತಾರರು EVM ಬಗ್ಗೆ ಇವಾಗಲೂ ಡೌಟ್ ಅಂತ ಹೇಳಿದ್ರಲ್ವಾ. 136 ಕ್ಷೇತ್ರದಲ್ಲಿ ಇವ್ರು ಹೆಂಗೆ ಗೆದ್ರು? ಮತ್ತೆ ಡೌಟ್ ಇದ್ರೆ ಅದಕ್ಕೆ ಆನ್ಸರ್ ಕೊಡ್ಬೇಕಲ್ವಾ. ಪ್ಲಸ್ ಇನ್ನೊಂದು ಏನಂದ್ರೆ ಡೈನಸ್ಟಿ ಪೊಲಿಟಿಕ್ಸ್ ಬಗ್ಗೆ ಯಾರು ಮಾತಾಡಲ್ಲ ನಮ್ಮವರು ಅಂತ ಹೇಳಿದ್ರು. ರಾಜಣ್ಣ ಅವ್ರು ಮಾತಾಡಿಲ್ವಾ? ಅಲ್ಲ, ಡೈನಸ್ಟಿ ಪಾಲಿಟಿಕ್ಸ್ ನ ವಿರೋಧ ಮಾಡಿಲ್ಲ ಅಂತ. ಅಲ್ಲ, ಯಾಕೆ ವಿರೋಧ ಮಾಡಿಲ್ಲ? ಎಲ್ಲರೂ ಮಾತಾಡಿದ್ರು ಅದ್ರ ಬಗ್ಗೆ. ದೇವೇಗೌಡರ ಬಗ್ಗೆ ಮಾತಾಡಿದ್ರಲ್ಲ ಎಷ್ಟೊಂದು ಇದರಲ್ಲಿ. ಆಮೇಲೆ ಇವ್ರು ಹೇಳಿದ್ರು ನಿಮ್ಮ ಅಂತ್ಯ, DK ಶಿವಕುಮಾರ್ ಹೇಳಿದ್ರು ದೇವೇಗೌಡರ ಬಗ್ಗೆ ನಿಮ್ಮ ಅಂತ್ಯ ಎಲ್ಲ ಎಲ್ಲಿ, ಹಾಸನಲ್ಲಿ ಇಲ್ಲಲ್ಲ ಅಂತ ಹೇಳಿ ಮತದಾರ ಕೈಯಲ್ಲಿ ಮತವನ್ನು ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಮಾತಾಡಿದರು. ಅದು ಎಲ್ಲೂ ವರ್ಕೌಟ್ ಆಗಿಲ್ಲ ಅಂತ ಅಂದ್ಕೊಳ್ತೀವಿ. ನಿಖಿಲ್ ಕುಮಾರಸ್ವಾಮಿ ಪ್ರತಿ ರೌಂಡಲ್ಲೂ ಯೂತ್ಸ್ ವೋಟ್ಸ್ ಎಲ್ಲ ಗಳಿಸ್ತಾ ಇದ್ದಾರೆ ಅಂತ ನಮ್ಮ ಭಾವನೆಗಳು. ಅಂದರೆ ಏನಂದರೆ ನಿಖಿಲ್ ಕುಮಾರಸ್ವಾಮಿ ಇದು ಬೆಂಗಳೂರಿಂದ ಬರ್ತಾರಲ್ಲ ಚನ್ನಪಟ್ಟಣಕ್ಕೆ, ಅವರೆಲ್ಲ ವೋಟ್ಸ್ ಎಲ್ಲ ನಿಖಿಲ್ ಕುಮಾರಸ್ವಾಮಿಗೆ ಹಾಕ್ಸೋದ್ರಲ್ಲಿ ನಮ್ಮ ಕಾರ್ಯಕರ್ತರಾಗಲಿ ಮುಖಂಡರಾಗಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು BJP ಮತ್ತು JDS ಕಾರ್ಯಕರ್ತರು ದೇ ವರ್ಕ್ಡ್ ಔಟ್ ವೆರಿ ವೆಲ್. ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಹೋದಾಗ ಮಕ್ಕಳಿಗೆಲ್ಲ ಹೋದಾಗ ಪರ್ಟಿಕ್ಯುಲರ್ಲಿ ಮಕ್ಕಳಿ ಅಂತ ಒಂದು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿನ ಜನರ ಸಮಸ್ಯೆಗಳು ಕೇಳ್ತಾ ಇದ್ದಾಗ ಅವ್ರು ಏನೇನು ಹೇಳ್ತಾರೆ ಗೊತ್ತಾ? ನಮ್ಮ ಹೆಸರಲ್ಲಿ RTCಗಳೇ ಇಲ್ಲ, ಇಡೀ ಊರುಗಳಲ್ಲಿ ಇಬ್ಬರು ಹೆಸರಲ್ಲಿ ಮಾತ್ರ, ಇಬ್ಬರು ಜನಕ್ಕೆ ಮಾತ್ರ RTC ಇದೆ, ನಾವು ಬಡವರು, ನಾವು BPL ಕಾರ್ಡ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ಳೋಣ, ಇಂಥ ಕ್ವಶನ್ಗಳು ಜಾಸ್ತಿ ಇದೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಏನು ಹೇಳಿದ್ರು, ನಾವೆಲ್ಲ ಸಮಸ್ಯೆಗಳು ಬಗೆಹರಿಸ್ತೀವಿ ಅಂತ ಎಷ್ಟು ಸಲ ಮಾಡಿದ್ರು. ಏನ್ ಮಾಡಿದ್ರು ಅವರು? ಮಾತನ್ನ ಕೇಳ್ತೀರಿ ನನಗೆ ಅನ್ಸುತ್ತೆ. ಕುಮಾರಸ್ವಾಮಿ ಅವರು ಹಾಗಾದ್ರೆ 7 ವರ್ಷ ಏನ್ ಮಾಡ್ತಿದ್ರು ಹಂಗಾದ್ರೆ ಅವರು? ಒಂದ್ ನಿಮಿಷ ಸರ್, ಕುಮಾರಸ್ವಾಮಿ ಅವರು ಅಲ್ಲಿ ಶಾಸಕರಾಗಿದ್ರು. ಒಂದ್ ನಿಮಿಷ, ಅವ್ರಿಗೆ ರಾಜ್ಯ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಇವಾಗ ನೋಡಿ, ರಾಜ್ಯ ಸರ್ಕಾರ ಏನ್ ಮಾಡಿದಾರೆ ಹಂಗಾದ್ರೆ? ಏನೇ ಅನುದಾನಗಳು ಕೇಳಕ್ ಹೋದ್ರು ಪ್ರತಿಯೊಂದು ಕ್ಷೇತ್ರದಲ್ಲೂ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಅವ್ರ ಪಕ್ಷ ಇದ್ರೆ ಮಾತ್ರ ಅವ್ರು ಮಾಡ್ತಾ ಇದ್ದಾರೆ, ಅಲ್ಲಿ ಅನುದಾನ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅವ್ರ ಪಕ್ಷ ಇಲ್ಲದೆ ಇರೋರ ಕೈಲಿ ಅನುದಾನ ಕೊಡ್ತಾ ಇರಲಿಲ್ಲ. ಇದು ಅಲಿಗೇಷನ್ಸ್ ಎಲ್ಲ ಹೌದು. ಸರ್ಕಾರ ಮಾಡಿದ್ರಲ್ಲ, ಅದೇ ಚನ್ನಪಟ್ಟಣದಿಂದ ಮುಖ್ಯಮಂತ್ರಿ ಆದ್ರಲ್ಲ, ವಿಚಾರಗಳನ್ನ ಹೇಳಿದಾಗ ನಮ್ಮ ಕುಮಾರಸ್ವಾಮಿ ಅವರು ನಾವು ಇವಾಗ ಇದು ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇರೋದ್ರಿಂದ, ಅವ್ರ ಸತ್ಯಗಾಲ ಯೋಜನೆ ಪ್ರಾಜೆಕ್ಟಲ್ಲಿ ಭಾಳ ಬ್ಯುಸಿಯಾಗೂ ಇರೋದ್ರಿಂದ ಅಲ್ಲಿಂದ ಕ್ಷೇತ್ರದಲ್ಲಿ ನೀರಾವರಿ ಕ್ಷೇತ್ರ, ಇಡೀ ರಾಮನಗರ ತಾಲೂಕು ರಾಮನಗರ ಜಿಲ್ಲೆಯನ್ನು ನೀರಾವರಿ ಕ್ಷೇತ್ರವಾಗಿ ಮಾರ್ಪಡಿಸಬೇಕು ಅನ್ನೋದು ಅವ್ರ ಕನಸು. ಅದನ್ನು ನಾವು ಮಾಡ್ತಾ ಇದ್ದೀವಿ ಅಲ್ವಾ. ಚನ್ನಪಟ್ಟಣದಲ್ಲಿ ಈಗ 5ನೇ ಸುತ್ತಿನ ಮುಕ್ತಾಯ ನಂತರ 25,649 ಮತಗಳು ನಿಖಿಲ್ ಕುಮಾರಸ್ವಾಮಿಗೆ, 24,343 ಮತಗಳು CP ಯೋಗೇಶ್ವರ್ ಅವರಿಗೆ 1,306 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಒಂದೊಂದು ಸುತ್ತಲ್ಲಿ ಲೈಕ್ 4-5 ಸಾವಿರ ಮತಗಳು ಬಂದಾಗ ಯಾವ್ದಾದ್ರು ಒಂದೇ ಕಡೆಗೆ ಮತಗಳು ಒಂದು ಸುತ್ತಿನಲ್ಲಿ ಬಂದರೂ ಕೂಡ ಇದು ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಆದರೆ ನಿಖಿಲ್ ಅವರು ಈಗ ಆರಂಭಿಕ ಮುನ್ನಡೆಯನ್ನಂತೂ ಹೊಂದಿದ್ದಾರೆ. ಮೊದಲ ಒಂದು ಸುತ್ತಿನಲ್ಲಿ ಮಾತ್ರ CP ಯೋಗೇಶ್ವರ್ ಅವರಿಗೆ 61 ಮತಗಳ ಮುನ್ನಡೆ ಸಿಕ್ಕಿತ್ತು. ಅದಾದ ನಂತರದ ಸತತ ಸುತ್ತುಗಳಲ್ಲೂ ಕೂಡ ನಿಖಿಲ್ ಅವರು ಮುನ್ನಡೆಯನ್ನು ಸಾಧಿಸ್ತಾ ಬಂದಿದ್ದಾರೆ. ಆದರೆ ಮುನ್ನಡೆಯೂ ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಹಿಗ್ತಾ ಇಲ್ಲ. ಹೀಗಾಗಿ ಸದ್ಯಕ್ಕಂತೂ ಜಿದ್ದಾಜಿದ್ದಿನಿಂದ ಸಾಗ್ತಾ ಇರುವಂಥದ್ದು ಈ ಫೈಟ್. ಶಿಗ್ಗಾವಿಯಲ್ಲೂ ಕೂಡ ಕತೆ ಭಿನ್ನವಾಗಿಲ್ಲ. ಇದೇ ರೀತಿಯಲ್ಲಿ ಸುಮಾರು 1900 ಮತಗಳ ಅಂತರದ ಮುನ್ನಡೆಯನ್ನು ಸದ್ಯಕ್ಕೆ ಭರತ್ ಬೊಮ್ಮಾಯಿ ಅವರು ಸಾಧಿಸಿದ್ದಾರೆ. ಮತ್ತು ವೆರಿ ಇಂಟ್ರೆಸ್ಟಿಂಗ್ಲಿ ಸಂಡೂರು ಕ್ಷೇತ್ರದಲ್ಲಿ ಬಂಗಾರಿ ಹನುಮಂತ್ ಅವರು ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಈಗಿನ ಹಂತದಲ್ಲಿ ಬಂಗಾರಿ ಹನುಮಂತ ಅವರು ಮುನ್ನಡೆಯನ್ನು ಹೊಂದಿದ್ದಾರೆ. ಅವರ ರಿಸಲ್ಟ್ ಎಷ್ಟೆಷ್ಟು ಮುನ್ನಡೆ ಇದೆ ಅನ್ನೋಂಥದ್ರ ಅಪ್ಡೇಟ್ಸನ್ನು ಕೂಡ ನಿಮಗೆ ನೀಡ್ತೀನಿ, ಸ್ವಲ್ಪ ಹೊತ್ತಲ್ಲಿ ನೀಡ್ತೀವಿ. ಎಷ್ಟೆಷ್ಟು ವೋಟ್ಗಳನ್ನು ಗಳಿಸಿದ್ದಾರೆ ಅನ್ನೋದು ಕೂಡ ನೀಡ್ತೀವಿ. ಮಹಾರಾಷ್ಟ್ರದಲ್ಲಿ 153 ಕ್ಷೇತ್ರಗಳಲ್ಲಿ ಸದ್ಯಕ್ಕೆ NDA ಮುನ್ನಡೆಯನ್ನು ಸಾಧಿಸಿದೆ. BJP ಒಂದು ಪಕ್ಷವಾಗಿಯೇ 86 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ, ಕಾಂಗ್ರೆಸ್ ಕೇವಲ 12 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸಿದೆ. ಜಾರ್ಖಂಡ್ನಲ್ಲಿ ಇಂಡಿಯಾ ಬ್ಲಾಕ್ 29 ಕಡೆಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. NDA 24 ಕಡೆಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಜಾರ್ಖಂಡ್ನಲ್ಲಿ ಈಗ ಇಂಡಿಯಾ ಬ್ಲಾಕ್ ಅಂದರೆ JMM ಕಾಂಗ್ರೆಸ್ ಮೈತ್ರಿಕೂಟ 29 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. ಆರಂಭಿಕ ಮುನ್ನಡೆ JMM ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಜಾರ್ಖಂಡ್ನಲ್ಲಿ ಸಿಕ್ಕಿದೆ. ಜಾರ್ಖಂಡ್ನಲ್ಲಿ ಈಗ ರಿಸಲ್ಟ್ ಟ್ರೆಂಡ್ಗಳು ಬದಲಾಗ್ತಾ ಇರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಇಂಡಿಯಾ ಬ್ಲಾಕ್ ಮತ್ತು ಜಾರ್ಖಂಡ್ನಲ್ಲಿ ಇಂಡಿಯಾ ಬ್ಲಾಕ್ ಮತ್ತು NDA ಸದ್ಯಕ್ಕೆ ಇಂಡಿಯಾ ಬ್ಲಾಕ್ 30 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಇಂಡಿಯಾ ಬ್ಲಾಕ್ 30 ಕಡೆಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ 23 ಕಡೆಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಇದೀಗ ಲೇಟೆಸ್ಟ್ ರಿಸಲ್ಟ್ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಇಂಡಿಯಾ ಬ್ಲಾಕ್ 30 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದ್ರೆ NDA 23 ಕ್ಷೇತ್ರಗಳಲ್ಲಿ
ಎರಡನೇ ಬಾರಿಗೆ JMM ನೇತೃತ್ವದಲ್ಲಿ ಮತ್ತೊಮ್ಮೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಇಂಡಿಯಾ ಬ್ಲಾಕ್ಗೆ ಅನ್ನೋದನ್ನು ಕೂಡ ನೋಡಬೇಕಿದೆ. ಹೇಮಂತ್ ಸೊರೇನ್ ಅವರು ಸ್ಪರ್ಧಿಸ್ತಾ ಇರುವಂತಹ ಭರತ್ ಕ್ಷೇತ್ರದಲ್ಲೂ ಕೂಡ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಹೇಮಂತ್ ಸೊರೇನ್ ಹಾಗೂ 30 ಕ್ಷೇತ್ರಗಳಲ್ಲಿ ಇಂಡಿಯಾ ಬ್ಲಾಕ್ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. NDA 23 ಕಡೆಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. 2 ಕ್ಷೇತ್ರಗಳಲ್ಲಿ ಇತರರು ಮುನ್ನಡೆಯನ್ನು ಸಾಧಿಸಿದ್ದಾರೆ.